Hello students, welcome to RH Chemistry. So in today's video, I am going to start with chapter 1 of first PUC class 11. First PUC class 11, remember some basic concept in chemistry. So chapter 1, class 11, basic concept of chemistry, lecture 1 I am going to start. So here I am going to explain both in Kannada as well as in the English. So ಯಾರಿಗೆ ಕನ್ನಡ ಬೇಕು ಅದನ್ನು ಕೇಳಿ, ಇಂಗ್ಲಿಷ್ ಬೇಕಾದರೂ ಕೂಡ ಇಂಗ್ಲಿಷಲ್ಲೂ ಎಕ್ಸ್ಪ್ಲನೇಷನ್ ಇರುತ್ತೆ. ಫೈನ್. ವೆರಿ ಇಂಪಾರ್ಟೆಂಟ್ ಚಾಪ್ಟರ್, ರಿಮೆಂಬರ್. ಸೊ in this case, nature of matter. Directly we will start with the nature of matter because in this particular case, remember, actually CBSE ಪ್ರಕಾರ ಈ ನೇಚರ್ ಆಫ್ ಮ್ಯಾಟರ್ ಅನ್ನು ರಿಮೂವ್ ಮಾಡಿದ್ದಾರೆ. ಬಟ್ ಐ ವಿಲ್ ಎಕ್ಸ್ಪ್ಲೇನ್ ದ್ಯಾಟ್ ನೆಕ್ಸ್ಟ್ ವಿಲ್ ಮೂವ್ ಟು ದ ರಿಮೈನಿಂಗ್ ಪಾರ್ಟ್. ಸೊ ಆಲ್ರೆಡಿ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಇನ್ ದ ಬ್ರಿಡ್ಜ್ ಕೋರ್ಸ್. ಇಫ್ ಯು ಆರ್ ನಾಟ್ ಸೀನ್ ದ ಬ್ರಿಡ್ಜ್ ಕೋರ್ಸ್, ಪ್ಲೀಸ್ ಗೋ ಥ್ರೂ ದಟ್ ಬ್ರಿಡ್ಜ್ ಕೋರ್ಸ್ ಆ್ಯಂಡ್ ಸಿ ದಿಸ್ ಪರ್ಟಿಕ್ಯುಲರ್ ವಿಡಿಯೋ. If somebody asks what is matter, then what is matter? Matter is nothing but, remember, matter is anything which has mass and occupies space. Matter is anything which can having mass and occupies space. ಅಂದ್ರೆ ಮ್ಯಾಟರ್ ಅಂತಂದ್ರೆ ಯಾವುದಕ್ಕೆ ಮಾಸ್ ಇರ್ತದೆ ಮತ್ತು ಒಂದು ಸ್ಪೇಸನ್ನು ಆಕ್ಯುಪೈ ಮಾಡ್ತದೆ, ಅದಕ್ಕೆ ನಾವು ಮ್ಯಾಟರ್ ಅಂತ ಕರಿತೀವಿ. ರೈಟ್? ಫೈನ್. Now, here directly I am going to explain some of the important points. ನಿಮಗೆ ಎಕ್ಸಾಮಿಗೆ ಎಷ್ಟು ಬೇಕು ಅದನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಸರಿಯಾಗಿ ಕೇಳಿ. ದೆನ್ ವಾಟ್ ಆಲ್ ದ ಗಿವನ್ ಎಕ್ಸಾಂಪಲ್ ಫಾರ್ ದ ಮ್ಯಾಟರ್. ಮ್ಯಾಟರಿಗೆ ಎಕ್ಸಾಂಪಲ್ ಏನಾಗಾದರೆ, ಸೊ ಎಕ್ಸಾಂಪಲ್ ಏನಪ್ಪ ಅಂತಂದರೆ, ಸಿ ಹಿಯರ್ ಬುಕ್ ಯು ಕ್ಯಾನ್ ಕನ್ಸಿಡರ್. ವಾಟ್ ಎವರ್ ದ ಬುಕ್ ಯು ಹ್ಯಾವ್ ಇನ್ ಯುವರ್ ಹ್ಯಾಂಡ್, ದಟ್ ಈಸ್ ಮ್ಯಾಟರ್. ಪೆನ್ಸಿಲ್ ಇಸ್ ಅ ಮ್ಯಾಟರ್, ರೈಟ್? ಸೊ ವಾಟರ್ ಈಸ್ ಅ ಮ್ಯಾಟರ್. Air is a matter, remember, which can occupy the space and has mass. So like this, these are all the example for the matter. Yes. Now classification of the matter we will see. So matter is classified into two ways. Remember, first one, so in this particular case, physical classification. Second one, chemical classification. ಹಾಗಾದರೆ ಫಿಸಿಕಲ್ ಕ್ಲಾಸಿಫಿಕೇಷನ್ ಅಂದ್ರೇನು? ಫಿಸಿಕಲ್ ಒಂದು ಅಪಿಯರೆನ್ಸನ್ನು ನೋಡಿ ಮಾಡಿರೋ ಅಂಥ ಕ್ಲಾಸಿಫಿಕೇಷನ್ ಇದು. ಫಿಸಿಕಲ್ ಕ್ಲಾಸಿಫಿಕೇಷನಲ್ಲಿ ನೋಡಿ, ವಿ ನೋ ದಟ್ ಆಲ್ರೆಡಿ ಮ್ಯಾಟರ್ ಕ್ಯಾನ್ ಎಕ್ಸಿಸ್ಟ್ ಇನ್ ಸಾಲಿಡ್ಸ್, ಲಿಕ್ವಿಡ್ಸ್, ರೈಟ್, ಆ್ಯಂಡ್ ಗ್ಯಾಸಸ್. ಸಾಲಿಡ್ಸ್, ಲಿಕ್ವಿಡ್ಸ್ ಆ್ಯಂಡ್ ಗ್ಯಾಸಸ್. ಎಸ್. ನಾವು ಕೆಮಿಕಲ್ ಕ್ಲಾಸಿಫಿಕೇಷನ್ ಒಳಗೆ, chemical classification is into, remember, pure substances and mixture. So chemical classification is in such a way that it is pure substance. ಒಂದು pure substance ಅಂತೇಳಿ, ಇನ್ನೊಂದು ಮಿಕ್ಸ್ಚರ್ ಅಂತೇಳಿ ಡಿವೈಡ್ ಮಾಡ್ತೀವಿ. ಪ್ಯೂರ್ ಸಬ್ಸ್ಟೆನ್ಸಸ್ ಅಂದ್ರೇನು? ಪ್ಯೂರ್ ಸಬ್ಸ್ಟೆನ್ಸಸ್ ಆರ್ ನಥಿಂಗ್ ಬಟ್ ಅ ಸಿಂಗಲ್ ಸಬ್ಸ್ಟೆನ್ಸ್ ವಿತ್ ದ ಫಿಕ್ಸ್ಡ್ ಕಂಪೋಸಿಷನ್. ಸೊ ರಿಮೆಂಬರ್, ಪ್ಯೂರ್ ಸಬ್ಸ್ಟೆನ್ಸಸ್ are nothing but the single substances with fixed composition. ಒಂದು ಸಿಂಗಲ್ ಸಬ್ಸ್ಟೆನ್ಸ್ ಇರ್ತದೆ, ಫಿಕ್ಸ್ಡ್ ಕಂಪೋಸಿಷನ್ ಇರ್ತದೆ. ಪ್ಯೂರ್ ಸಬ್ಸ್ಟೆನ್ಸಸ್ ಫರ್ದರ್ ಕ್ಲಾಸಿಫೈಡ್ ಆಸ್ ಎಲಿಮೆಂಟ್ಸ್. ರಿಮೆಂಬರ್, ಎಲಿಮೆಂಟ್ಸ್ ಆ್ಯಂಡ್ ಕಂಪೌಂಡ್ಸ್. ಫಸ್ಟ್ ಎಲಿಮೆಂಟ್ಸ್ ಅಂದರೆ ಏನಂತ ನೋಡಿ. ಎಲಿಮೆಂಟ್ಸ್ ಅಂತಂದರೆ ಕನ್ಸಿಸ್ಟ್ ಆಫ್ ಓನ್ಲಿ ಒನ್ ಟೈಪ್ ಆಫ್ ಪಾರ್ಟಿಕಲ್. ಆಲ್ರೆಡಿ ಇದನ್ನು ನಾವು ಬ್ರಿಡ್ಜ್ ಕೋರ್ಸಲ್ಲಿ ಡಿಸ್ಕಸ್ ಮಾಡಿದ್ದೀನಿ, ಅದಕ್ಕಾಗಿ ಸ್ವಲ್ಪ ಫಾಸ್ಟ್ ಹೋಗ್ತೀನಿ ಇಲ್ಲಿ. ಸೊ ದೀಸ್ ಪಾರ್ಟಿಕಲ್ಸ್ ಮೇ ಬಿ ಆಟಮ್ಸ್ ಅಂತನಾರು ಕರಿಬೋದು, ಇಲ್ವಾ ಮಾಲಿಕ್ಯೂಲ್ ಅಂತನಾರು ಕಲಿಬೋದು. ಸೊ ಎಲಿಮೆಂಟ್ಸ್ ಆರ್ ಕನ್ಸಿಸ್ಟ್ ಆಫ್ ಓನ್ಲಿ ಒನ್ ಟೈಪ್ ಆಫ್ ಆಟಮ್. ದಟ್ ಮೇ ಬಿ ಆಟಮ್ಸ್, ದಟ್ ದ ಪಾರ್ಟಿಕಲ್ಸ್ ಮೇ ಬಿ ಎಕ್ಸಿಸ್ಟ್ ಆಸ್, ರಿಮೆಂಬರ್, ಆಟಮ್ಸ್ ಆರ್ ಮಾಲಿಕ್ಯೂಲ್ಸ್, ರೈಟ್? ಆಟಮ್ಸ್ ಆರ್ ಮಾಲಿಕ್ಯೂಲ್ಸ್ ಲೈಕ್ ದಿಸ್. ಎಕ್ಸಾಂಪಲ್, ಸೋಡಿಯಂ ಈಸ್ Na. ದಿಸ್ ಈಸ್ ಸೋಡಿಯಂ, ರೈಟ್? ಎಲಿಮೆಂಟ್ ಕನ್ಸಿಸ್ಟ್ ಆಫ್ ಸೋಡಿಯಂ ಆಟಮ್. ಸೋಡಿಯಂ ಎಲಿಮೆಂಟ್ ಒಳಗೆ ಯಾವ ಆಟಮ್ ಇರ್ತದೆ? Only remember, sodium atoms will be there. Here particle is an atom. Particle ಯಾವುದಿಲ್ಲಿ? ಆಟಮ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಲೈಕ್ ದಿಸ್, ಸೋಡಿಯಂ ಕ್ಯಾನ್ ಬಿ ರಿಪ್ರೆಸೆಂಟೆಡ್ ಲೈಕ್ ದಿಸ್. ಎಸ್. ನಾವು ಅನದರ್ ಎಕ್ಸಾಂಪಲ್ ವಿಲ್ ಸಿ, ಹೈಡ್ರೋಜನ್ ಗ್ಯಾಸ್.
ಹೈಡ್ರೋಜನ್ ಗ್ಯಾಸಲ್ಲಿ ಏನಾಗ್ತದೆ, ಇಲ್ಲಿ ಆಟಮ್ಸ್ ಇಲ್ಲ, ಮಾಲಿಕ್ಯೂಲ್ಸ್ ಇರ್ತದೆ. ಇಲ್ಲಿ ಹೈಡ್ರೋಜನ್ ಮಾಲಿಕ್ಯೂಲ್ಸ್ ಅಂದರೆ ಇಲ್ಲಿ ಪಾರ್ಟಿಕಲ್ ಅಂದರೆ ಯಾವುದು, ಹೈಡ್ರೋಜನ್ ಮಾಲಿಕ್ಯೂಲ್. ಹಿಯರ್ ದ ಪಾರ್ಟಿಕಲ್ ಈಸ್ ಹೈಡ್ರೋಜನ್ ಮಾಲಿಕ್ಯೂಲ್. Hydrogen is known as elemental gas. Remember, hydrogen is known as elemental gas made up of hydrogen atoms. Like that, oxygen ಕೂಡ ನಾವು ಆಕ್ಸಿಜನ್ ಅಂತ ಹೇಳೋದಿಲ್ಲ, ಆಕ್ಸಿಜನ್ ಗ್ಯಾಸ್ O2 ಅಂತ ಕರಿತೀವಿ. ನೈಟ್ರೋಜನ್ ಅಂದರೆ N2 ಅಂತ ಕರಿತೀವಿ. ಲೈಕ್ ದಟ್ Cl ಕ್ಲೋರಿನ್ ಅಂತಂದ್ರೆ Cl2 ಅಂತ ಕರಿತೀವಿ. F ಅಂದರೆ F2 ಅಂತ ಕರಿತೀವಿ. ಬಟ್ ಸೋಡಿಯಂ ಅಂದ್ರೆ ಮಾತ್ರ ಸೋಡಿಯಂ, ಮೆಗ್ನೀಷಿಯಂ ಅಂದರೆ ಮೆಗ್ನೀಷಿಯಂ, ಅಲ್ಯೂಮಿನಿಯಂ ಅಂದರೆ ಅಲ್ಯೂಮಿನಿಯಂ. ಯಾಕಂದರೆ ಇವೆಲ್ಲ ಇದರಲ್ಲಿ ಇರುವಂಥ ಪಾರ್ಟಿಕಲ್ಸ್ ಯಾವುದು, ಆಟಮ್ಸ್. ರಿಮೆಂಬರ್, ಇದರಲ್ಲಿರುವಂಥ ಪಾರ್ಟಿಕಲ್ಸ್ ಯಾವುದು, ಮಾಲಿಕ್ಯೂಲ್ಸ್. ರಿಮೆಂಬರ್, ಮಾಲಿಕ್ಯೂಲ್ಸ್. ಅದನ್ನು ನಾವು ಅರ್ಗಾನ್ ಅಂತ ತೊಗೊಂಡ್ರೆ ಮೋನೋ ಅಟಾಮಿಕ್, ಇದು ಅರ್ಗಾನ್ ಆಗಲಿ ಅಥವಾ ಇದು ಕೂಡ ಗ್ಯಾಸೇ, ಬಟ್ ಮೋನೋ ಅಟಾಮಿಕ್ ಅಂತ ಕರಿತೀವಿ. ಇವೆಲ್ಲ ಡೈ ಅಟಾಮಿಕ್ ಗ್ಯಾಸಸ್ ಅಂತ ಕರಿತೀವಿ. ರಿಮೆಂಬರ್ ದಟ್, ಜಸ್ಟ್ ಲೈಕ್ ಹೈಡ್ರೋಜನ್ ಗ್ಯಾಸ್. ನಾವು ಕಂಪೌಂಡ್ ಅಂದ್ರೇನು? Compound may be defined as, remember, pure substance containing two or more elements combined together in the fixed proportion by weight. That is very important. Fixed proportion by weight. Remember that. Compound are made up of more than one element. ಯಾವಾಗ ಕಂಪೌಂಡ್ ಆಗ್ತದದು, more than one element ಕಂಬೈನ್ ಆಗಿ ಆಗುವಂತಹ ಕಂಪೌಂಡ್ ಫಿಕ್ಸ್ಡ್ ಪ್ರಪೋರ್ಷನಲ್ಲಿ ಇರಬೇಕು, ಅದನ್ನು ನಾವು ಕಂಪೌಂಡ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ನೋಡಿ. For example, you can consider common salt, NaCl. ಈಗ NaCl ಅನ್ನೋದು ಒಂದು ಕಂಪೌಂಡ್, ಹೌದಾ, ಕಾಮನ್ ಸಾಲ್ಟ್. NaCl ಒಳಗೆ ಏನೇನಿದೆ, ಸೋಡಿಯಂ ಎಲಿಮೆಂಟ್ ಇದೆ ಮತ್ತು ಕ್ಲೋರಿನ್ ಎಲಿಮೆಂಟ್ ಇದೆ. ಫಿಕ್ಸ್ಡ್ ರೇಷಿಯೋದಲ್ಲಿ ಕಂಬೈನ್ ಆಗಿದೆ, ಫಿಕ್ಸ್ಡ್ ರೇಷಿಯೋದಲ್ಲಿ ಕಂಬೈನ್ ಆಗಿದೆ. ಬಟ್ ಇಲ್ಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅರ್ಥ ಮಾಡ್ಕೋಬೇಕು ಅಂತಂದರೆ, ಸೋಡಿಯಮ್ಮಿಗಿರುವಂತಹ ನೇಚರೇ ಬೇರೆ, Clಗಿರುವಂತಹ ನೇಚರೇ ಬೇರೆ. ಬಟ್ ಯಾವಾಗ ಇದನ್ನು ಎರಡನ್ನು ಕಂಬೈನ್ ಮಾಡ್ತೀವಿ, ಇದರ ಒಂದು ನೇಚರೇ ಬೇರೆ. ಫಾರ್ ಎಕ್ಸಾಂಪಲ್, ಈಗ ಸೋಡಿಯಂ ನೋಡ್ರಿ, ಹೈಲಿ ಎಕ್ಸ್ಪ್ಲೋಸಿವ್ ಇನ್ ನೇಚರ್, ಹೈಲಿ ರಿಯಾಕ್ಟಿವ್. ರಿಮೆಂಬರ್, ಹೈಲಿ ರಿಯಾಕ್ಟಿವ್. Clದ ನೇಚರ್ ಏನು, ಹೈಲಿ ಪಾಯ್ಸನಸ್ ಇನ್ ನೇಚರ್. ಬಟ್ NaCl ನೋಡಿ, ಎಕ್ಸ್ಪ್ಲೋಸಿವ್ ನೇಚರು ಇಲ್ಲ, ಪಾಯ್ಸನಸ್ ನೇಚರು ಇಲ್ಲ, ರಿಯಾಕ್ಟಿವಿಟಿನೂ ಬಹಳ ಕಡಿಮೆ ಇದೆ. ಅಂದರೆ ಯಾವಾಗ ಒಂದು ಎಲಿಮೆಂಟ್ ಕಂಬೈನ್ ಆಗಿ ಮಾಲಿಕ್ಯೂಲ್ ಅಂತ ಅನ್ಸ್ಕೊಳ್ತದೆ, ರಿಮೆಂಬರ್ ದಟ್ ಈಸ್ ದ ಒನ್ ವಿಚ್ ಈಸ್ ಹ್ಯಾವಿಂಗ್ ಕಂಪ್ಲೀಟ್ಲಿ ಡಿಫರೆಂಟ್ ಪ್ರಾಪರ್ಟಿ ದ್ಯಾನ್ ದ ಇಂಡಿವಿಜುವಲ್ ಎಲಿಮೆಂಟ್. ಸೊ ಸಾಲ್ಟ್ ಈಸ್ ಲೈಕ್ ದಿಸ್. ವಾಟರ್, ಫಾರ್ ಎಕ್ಸಾಂಪಲ್, ಸಿ ವಾಟರ್ ಈಸ್ ಹ್ಯಾವಿಂಗ್ ಟು ಎಲಿಮೆಂಟ್, H2 ಆ್ಯಂಡ್ O2. ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ಇದೆ. ಹೈಡ್ರೋಜನ್ ನೇಚರ್ ಬೇರೆ, ಆಕ್ಸಿಜನ್ ನೇಚರ್ ಬೇರೆ. ವಾಟರ್ ಆದಾಗ ವಾಟರ್ನ ನೇಚರೇ ಬೇರೆ. Like this, remember. So that is water. Marble, CaCO3 can consider. Calcium carbonate, like this, calcium carbonate. So ammonia, NH3, ivella compound. So ivella compounds, remember. So right, so like this, remember, compounds are nothing but it is a mixture of the combining elements, right? It is also called as a molecule. It is NaCl, H2O molecule, water molecule, CaCO3 molecule. Remember that. Now ammonia solution, carbon dioxide gas, like this. These are all, remember, example for the compounds. Now mixtures. So mixtures are divided into, so mixtures are what? Nothing but the combination of the two or more elements or compounds which are not chemically combined together. Remember, so which are not chemically combined, you can separate it very easily. For example, here you can see mixture can be divided into, remember, mixture can be divided into, in this particular case, homogeneous mixture and heterogeneous mixture, right? So mixture can be converted, divided into homogeneous mixture and heterogeneous mixture, right? Homogeneous mixture it is, I will show you that, right? Homogeneous mixture and heterogeneous mixture. Here, as the name indicates, homo andrenu, same. Homo andra same. So has uniform composition. See, uniform composition. So for example, sugar solution. Here there are two constituents, sugar and water. Both cannot be separated, remember. See, you can separate that by using different methods. But remember, when you mix these two,
ಯು ವಿಲ್ ನಾಟ್ ಡಿಫ್ರೆನ್ಶಿಯೇಟ್ ಶುಗರ್ ಆ್ಯಂಡ್ ವಾಟರ್ ಹಿಯರ್. ಅಂದರೆ ಎರಡು ಯೂನಿಫಾರ್ಮ್ಲಿ ಮಿಕ್ಸ್ ಆಗಿಬಿಡುತ್ತದೆ. ಸೊ ಯೂನಿಫಾರ್ಮ್ ಕಂಪೋಸಿಷನ್ ಅಂತ ಕರಿತೀವಿ ಅದನ್ನು, ರೈಟ್. ಅದನ್ನು ನಾವು ಯೂನಿಫಾರ್ಮ್ ಕಂಪೋಸಿಷನ್ ಅಂತ ಕರಿತೀವಿ. ಅದನ್ನು ನಾವು ಹೆಟೆರೋ ಅಂತಂದ್ರೆ, ರಿಮೆಂಬರ್ ಹೆಟೆರೋ ಅಂತಂದ್ರೆ ಮೀನಿಂಗ್ ಏನು? ಡಿಫರೆಂಟ್ ಅಂಥೇಳಿ. ಹೆಟೆರೋ ಅಂತಂದರೆ ಡಿಫರೆಂಟ್ ಅಂಥೇಳಿ. ಹೆಟ್ರೋಜಿನಸ್ ಮಿಕ್ಸ್ಚರ್ಸ್ ಅಂತಂದರೆ ಇಟ್ ಡಸ್ ನಾಟ್ ಹ್ಯಾವ್ ಯೂನಿಫಾರ್ಮ್ ಕಂಪೋಸಿಷನ್. ಅಂದರೆ ನಿಮಗೆ ನೋಡಿದ ತಕ್ಷಣ ಯು ಕ್ಯಾನ್ ಸಿ ದಟ್ ವೆರಿ ಈಸಿಲಿ. ಅಂದರೆ ವಿತ್ ದ ಹೆಲ್ಪ್ ಆಫ್ ನೆಕೆಡ್ ಐಸ್, ಇನ್ ಯುವರ್ ಐಸ್ ಆಲ್ಸೋ ಯು ಕ್ಯಾನ್ ಈಸಿಲಿ ಡಿಫ್ರೆನ್ಶಿಯೇಟ್, ರಿಮೆಂಬರ್. ಸೊ ಸ್ಯಾಂಡ್ ಆ್ಯಂಡ್ ವಾಟರ್ ಈಸ್ ಮಿಕ್ಸ್ಡ್ ಟುಗೆದರ್. ಒನ್ ಕ್ಯಾನ್ ಈಸಿಲಿ ಟೆಲ್, ಯಾರಾದರೂ ಹೇಳ್ಬೋದು ಇದರಲ್ಲಿ ಸ್ಯಾಂಡ್ ಇದೆ ಅನ್ನೋಂಥೇಳಿ. ಇದನ್ನು ನಾನು ಸಾಲ್ಟ್ ಸೊಲ್ಯೂಷನ್ ತೋರಿಸ್ತೀನಿ ಅಥವಾ ಶುಗರ್ ಸೊಲ್ಯೂಷನ್ ತೋರಿಸಿದರೆ ಅದು ನಾರ್ಮಲ್ ವಾಟರ್ ಕಣ್ಣಂಗೆ ಕಾಣಿಸ್ತದೆ. ಬಟ್ ಇಲ್ಲಿ ಹಾಗಲ್ಲ, ಇದು ಸ್ಯಾಂಡ್ ಪ್ಲಸ್ ವಾಟರ್ ನಿಮಗೆ ಈಸಿಲಿ ಡಿಫ್ರೆನ್ಶಿಯೇಟ್ ಮಾಡ್ಬೋದು. ಸೊ ಲೈಕ್ ದಟ್, ರಿಮೆಂಬರ್. ಆರ್ ಇಟ್ ಕ್ಯಾನ್ ಆಲ್ಸೋ ಬಿ ರಿಟನ್ ಆಸ್, ರಿಮೆಂಬರ್, ರೈಸ್ ಪಾರ್ಟಿಕಲ್ ವಿತ್ ಸ್ಟೋನ್ ಪಾರ್ಟಿಕಲ್. ಇದು ನಾವು ಈಸಿಲಿ ಮಿಕ್ಸ್ಚರ್ ಅಂತೇಳಿ ಗೊತ್ತಾಗ್ತದೆ ನಮಗೆ, ಹೌದಾ? ಇಲ್ಲಿ ಅದ ಹೋಮೋಜನಸ್ ಮಿಕ್ಸ್ಚರ್ ಅಂತ ತೊಗೊಂಡ್ರೆ ನಾನು ಹೇಳ್ತೀನಿ ಆಕ್ಸಿಜನ್ ಮಿಕ್ಸ್ ವಿತ್ ದ ನೈಟ್ರೋಜನ್ ಗ್ಯಾಸ್. ಈಗ ನಮ್ಮ ಅಟ್ಮಾಸ್ಫಿಯರ್ದಲ್ಲಿ ರಿಮೆಂಬರ್ ಏರ್ ಮಿಕ್ಸ್ಚರ್ ಇದೆ, ಹೌದಾ? ಅವೆಲ್ಲ ಹೋಮೋಜಿನಸ್, ನಮಗೆ ಡಿಫ್ರೆನ್ಷಿಯೇಟ್ ಮಾಡೋದಕ್ಕಾಗೋದಿಲ್ಲ. ಯು ಕ್ಯಾನಾಟ್ ಡಿಫ್ರೆನ್ಷಿಯೇಟ್ ದ್ಯಾಟ್, ಬಟ್ ಹಿಯರ್ ಯು ಕ್ಯಾನ್ ಈಸಿಲಿ ಡಿಫ್ರೆನ್ಷಿಯೇಟ್. ದಿಸ್ ಈಸ್ ಹೆಟ್ರೋಜಿನಸ್ ಮಿಕ್ಸ್ಚರ್. Now, classification of matter. So, let us know the flow chart. This flow chart you have to remember. Very simple. Matter classified into two: physical classification, chemical classification. Physical classification into solid, liquid and gas. Chemical into pure substance and mixture. Pure substance into element and compound. Mixture into homogeneous and heterogeneous mixture. So, take the snapshot of this very important classification of the matter, flow chart. So, this is about, remember, states of different states of the matter. Yes, now we will see properties of matter. So remember, properties are of two type. Any matter, ಯಾವುದೇ ಒಂದು ಸಬ್ಸ್ಟೆನ್ಸ್ ತಗೊಂಡ್ರು ಕೂಡ ಎರಡು ಪ್ರಾಪರ್ಟಿ ಇರ್ತದೆ. ಒಂದು ಫಿಸಿಕಲ್ ಪ್ರಾಪರ್ಟಿ ಅಂತ ಕರಿತೀವಿ, ಇನ್ನೊಂದನ್ನು ಕೆಮಿಕಲ್ ಪ್ರಾಪರ್ಟೀಸ್ ಅಂತ ಕರಿತೀವಿ ನಾವು, ಹೌದಾ? ಫಿಸಿಕಲ್ ಪ್ರಾಪರ್ಟೀಸ್ ಮತ್ತು ಕೆಮಿಕಲ್ ಪ್ರಾಪರ್ಟೀಸ್ ಅಂತ ಕರಿತೀವಿ. ಸೊ ಫಿಸಿಕಲ್ ಪ್ರಾಪರ್ಟೀಸ್ ಅಂದ್ರೆ ಏನಾಗಾದ್ರೆ, ಸಿ, those properties which can be measured or observed without changing its identity or composition of the substance. ಅದರ ಐಡೆಂಟಿಟಿ ಆಗಲಿ ಕಂಪೋಸಿಷನ್ ಆಗಲಿ ಚೇಂಜ್ ಮಾಡದೇನೆ ಕ್ಯಾಲ್ಕುಲೇಟ್ ಮಾಡುವಂತಹ ಪ್ರಾಪರ್ಟೀಸನ್ನು ನಾವು ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಕರಿತೀವಿ. ಹಾಗಾದರೆ ಫಿಸಿಕಲ್ ಪ್ರಾಪರ್ಟೀಸ್ ಯಾವ್ಯಾವುದಪ್ಪ ಅಂತಂದರೆ, ಬಾಯ್ಲಿಂಗ್ ಪಾಯಿಂಟ್. ನೀವು ಬಾಯ್ಲಿಂಗ್ ಪಾಯಿಂಟ್ ನೋಡಬೇಕು ಅಂತಂದರೆ ಇವನ್ ಅ ಸ್ಮಾಲ್ ಸಬ್ಸ್ಟೆನ್ಸ್ ಈಸ್ ಇನಫ್. ಅದಕ್ಕೆ ನೀವು ಈ ಐಡೆಂಟಿಟಿ ಅಥವಾ ಕಂಪೋಸಿಷನನ್ನು ಚೇಂಜ್ ಮಾಡಬೇಕು ಅಂತ ಏನಿಲ್ಲ. ಇಟ್ ಈಸ್ ನಾಟ್ ನೆಸಸರಿ ಟು ಚೇಂಜ್. ಸೆಕೆಂಡ್ ಒನ್, ಯು ಕ್ಯಾನ್ ಸಿ ಮೆಲ್ಟಿಂಗ್ ಪಾಯಿಂಟ್. ಮೆಲ್ಟಿಂಗ್ ಪಾಯಿಂಟ್ ಆಲ್ಸೋ ಫಿಸಿಕಲ್ ಪ್ರಾಪರ್ಟಿ. ರಿಮೆಂಬರ್, ಕಲರ್ ಈಸ್ ಅ ಫಿಸಿಕಲ್ ಪ್ರಾಪರ್ಟಿ. ಯು ಆರ್ ಸೀಯಿಂಗ್ ದ ಕಲರ್ ಫಿಸಿಕಲಿ. ವಾಟ್ ಈಸ್ ದ ಕಲರ್? ಯು ಆರ್ ನಾಟ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ ಎನಿಥಿಂಗ್. ರಿಮೆಂಬರ್, ಸೊ ದಿಸ್ ಈಸ್ ಫಿಸಿಕಲ್ ಪ್ರಾಪರ್ಟಿ. So density also you can consider. In case of the physical property, you can consider the odor also. Fourth one, you can consider odor under smell. Fifth one, you can consider density. Velladu kuda, remember, comes under physical properties. Next, chemical properties nodi. Chemical properties antandra it require chemical change to occur. Chemical properties andre chemical change ಆಗ್ತದೆ ಅದರಲ್ಲಿ. So for example, see, combustibility, you have to burn that compound. Combustibility. Second one, basicity. Basicity, acidity, ಇವೆಲ್ಲದೂ ಕೂಡ ಕೆಮಿಕಲ್ ಚೇಂಜನ್ನು ತೋರಿಸುವಂಥದ್ದು. ಅಂದರೆ ಈಗ ಲಿಟ್ಮಸ್ ಪೇಪರ್ ತಗೊಂಡು ಈಗ ಬ್ಲೂ ಟು ರೆಡ್, ರೆಡ್ ಟು ಬ್ಲೂ, ಅದು ಎಸಿಡಿಕ್ ಇದೆಯೋ ಬೇಸಿಕ್ ಇದೆಯೋ ಅಂಥೇಳಿ ನೋಡ್ತೀವಿ, ಹೌದಾ? ಸೊ ಥರ್ಡ್ ಒನ್, acidity. ಸೊ ಲೈಕ್ ದ್ಯಾಟ್, ರಿಮೆಂಬರ್. ಇನ್ನೊಂದನ್ನು ವಿ ಕ್ಯಾನ್ ಆ್ಯಡ್ ಹಿಯರ್. ಸೊ ರಿಯಾಕ್ಟಿವಿಟಿ ಯಾವುದಾದ್ರೂ ತಗೊಳ್ರಿ. ರಿಯಾಕ್ಟಿವಿಟಿ ಆಲ್ಸೋ ಯು ಕ್ಯಾನ್ ಕನ್ಸಿಡರ್. ಸೊ ರಿಯಾಕ್ಟಿವಿಟಿ ಆಫ್ ದ ಆ್ಯಸಿಡ್, ಬೇಸ್ ಯಾವುದಾದ್ರೂ ತಗೊಳ್ಳಿ, ರೈಟ್? ಸೊ ಲೈಕ್ ದ್ಯಾಟ್, ರಿಮೆಂಬರ್. ನಾವು ಮೀಸರ್ಮೆಂಟ್ ಆಫ್ ದಿ ಫಿಸಿಕಲ್ ಪ್ರಾಪರ್ಟೀಸ್. ಹಾಗಾದರೆ ಈ ಫಿಸಿಕಲ್ ಪ್ರಾಪರ್ಟೀಸನ್ನು ಅಳಿಯೋದು ಹೇಗೆ? ಕೆಮಿಕಲ್ ಪ್ರಾಪರ್ಟೀಸ್ ಏನಾಗ್ತದೆ ಅದನ್ನು ನಾವು ಅಳಿಯೋ ಅವಶ್ಯಕತೆ ಇಲ್ಲ, ಅದನ್ನು ನಾವು ಸ್ಟಡಿ ಮಾಡ್ತಾ ಹೋಗ್ಬಿಡ್ತೀವಿ. ಬಟ್ ಫಿಸಿಕಲ್ ಪ್ರಾಪರ್ಟಿಯನ್ನು ಅಳಿಬೇಕಾಗ್ತದೆ ನಾವು, ಹೌದಾ? ದ ರೀಸನ್ ಫಾರ್ ದ್ಯಾಟ್ ಈಸ್, ರಿಮೆಂಬರ್, ಕ್ವಾಂಟಿಟೇಟಿವ್ ಮೆಜರ್ಮೆಂಟ್ ಅಂತ ಏನು ಕರಿತೀವಿ. ಅಂದರೆ ಕ್ವಾಂಟಿಟಿ ಎಷ್ಟು ಇದೆ ಆ ಕ್ವಾಂಟಿಟಿಯನ್ನು ಕ್ಯಾಲ್ಕುಲೇಟ್. ಫಾರ್ ಎಕ್ಸಾಂಪಲ್, ಈಗ ಮೀಟರ್ ಅಂತ ಹೇಳ್ಬೋದು, ಲೆಂತ್ ಆಫ್ ದ ಮ್ಯಾಟರ್.
ಅಥವಾ ವೇಟ್ ಆಫ್ ದ ಮ್ಯಾಟರ್, ಕೆ ಜಿ ಅಂತ ಹೇಳ್ತೀವಿ, ಮಾಸ್ ಆಫ್ ದ ಮ್ಯಾಟರ್, ಡೆನ್ಸಿಟಿ ಆಫ್ ದ ಮ್ಯಾಟರ್, ವಾಲ್ಯೂಮ್ ಆಫ್ ದ ಮ್ಯಾಟರ್. ಇವೆಲ್ಲದೂ ಕೂಡ ಕ್ವಾಂಟಿಟೇಟಿವ್ ಮೆಜರ್ಮೆಂಟ್ ಅಂತ ಕರಿತೀವಿ ನಾವು. ಸೊ ಕ್ವಾಂಟಿಟೇಟಿವ್ measurement of properties are required for the scientific investigation. Remember, scientific investigation. So many properties are there like matter such as length, area, volume, etc. are quantitative in nature. ನಾವು ಅದನ್ನು ಕ್ವಾಂಟಿಟಿ ಇರೋದು ಕ್ವಾಂಟಿಟೀಸ್ ಅಂತ ಕರಿತೀವಿ, ಹೌದಾ? ಸೊ ಫಾರ್ ಎಕ್ಸಾಂಪಲ್ ಈಗ ನೋಡಿ, ಲೆಂತ್ ಆಫ್ ಅ ರೂಮ್ ಕ್ಯಾನ್ ಬಿ ರಿಪ್ರೆಸೆಂಟೆಡ್ ಆಸ್ 6 ಮೀಟರ್, ಹೌದಾ? ಫಾರ್ ಎಕ್ಸಾಂಪಲ್ ಲೆಂತ್ ಆಫ್ ದ ರೂಮ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಆಸ್ 6 ಮೀಟರ್. ಈ 6 ಅನ್ನೋದು ಏನು ಹಾಗಾದರೆ? ಈ 6 ಅನ್ನೋದು ನಂಬರ್, ಇದು ನಂಬರ್, ಇದು ಓನ್ಲಿ ಸಿಂಪಲ್ ನಂಬರ್. ಈ ಮೀಟರ್ ಅನ್ನೋದು ಏನಾದರೆ, ಸೊ ಮೀಟರ್ ಈಸ್ ನಥಿಂಗ್ ಬಟ್ ರಿಮೆಂಬರ್ ಇಟ್ ಈಸ್ ದ ಯೂನಿಟ್. ಈಗ ನೀವು ಈ ಲೆಂತನ್ನು ನೀವು ಕೆ ಜಿ ಒಳಗೆ ಮೆಜರ್ ಮಾಡೋದಕ್ಕೆ ಬರೋದಿಲ್ಲ, ಹೌದಾ? ಕೆ ಜಿದಲ್ಲಿ ಮೆಜರ್ ಮಾಡೋಕ್ಕೆ ಬರೋದಿಲ್ಲ. ಇದನ್ನು ನಾವು ಲೆಂತನ್ನು ಮೀಟರಲ್ಲೇ ಡೆರೈವ್ ಮಾಡಬೇಕು, ಹೌದಾ? ಸೊ ಲೈಕ್ ದಿಸ್. ಈಗ ಯಾವುದೋ ಒಂದು ಆ್ಯಪಲ್ ಇದೆ, 1 kg ಆ್ಯಪಲ್ ಅಂತ ಕರಿತೀವಿ ನಾವು. ಯು ವಿಲ್ ನಾಟ್ ಕಾಲ್ ಇಟ್ ಎಸ್ 1 meter ಆ್ಯಪಲ್, right? So we want to calculate we want to measure the weight of or the mass of the apple. We will call it as kg. So like that, remember. So for this measurement, remember earlier 2 different systems were used. ಒಂದನ್ನು ನಾವು ಇಂಗ್ಲಿಷ್ ಸಿಸ್ಟಮ್ ಅಂತ ಕರಿತಿದ್ವಿ, ಇನ್ನೊಂದನ್ನು ಮೆಟ್ರಿಕ್ ಸಿಸ್ಟಮ್ ಅಂತೇಳಿ ಕರಿತಿದ್ವಿ. So remember, now whatever the units what we are using, that is called as SI unit. SI unit ಅಂತ ಕರಿತೀವಿ. SI ಯೂನಿಟ್ ಅಂದ್ರೇನು? ಇಟ್ ಈಸ್ ನಥಿಂಗ್ ಬಟ್ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ ಅಂತ ಕರಿತೀವಿ. SI ಯೂನಿಟ್ ಅಂದರೆ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ ಅಂತೇಳಿ, ರೈಟ್? ಸೊ ಇನ್ ಕೇಸ್ ಆಫ್ ದಿ SI ಯೂನಿಟ್ ಆರ್ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್, ಸೊ ಜನರಲಿ ಇಟ್ ಈಸ್ ಗಿವನ್ ಇನ್ 1875 ಓನ್ಲಿ. ಸೊ ರಿಮೆಂಬರ್, ಸೊ these are all the basic 7 units. Remember, all these are the basic units. ಇದು ಕಂಪಲ್ಸರಿ ಬೇಕೇ ಬೇಕಿದು ಬೇಸಿಕ್ ಯೂನಿಟ್, SI ಯೂನಿಟ್. ಸೊ ಫಿಸಿಕ್ಸಲ್ಲೂ ನೀವು ಒಂದು ಇಡೀ ಚಾಪ್ಟರ್ನ ಕಲಿತೀರಿ, ಯೂನಿಟ್ ಆ್ಯಂಡ್ ಮೆಜರ್ಮೆಂಟ್ ಅಂತೇಳಿ, ಇಲ್ಲೂ ಕೂಡ ಕಲಿತೀವಿ. ರಿಮೆಂಬರ್, ದೀಸ್ ಆರ್ ದ ಬೇಸಿಕ್ ಫಂಡಮೆಂಟಲ್ 7 ಯೂನಿಟ್ಸ್. ರಿಮೆಂಬರ್, ದೀಸ್ ಆರ್ ಓನ್ಲಿ 7 ಬೇಸಿಕ್ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಆ್ಯಂಡ್ ಇಟ್ಸ್ SI ಯೂನಿಟ್. ಹಾಗಾದರೆ ಯಾವ್ಯಾವುದದು ನೋಡ್ತಾ ಹೋಗಿ ಕರೆಕ್ಟಾಗಿ. ಒಂದು ಲೆಂತ್. ಸೊ ಫಸ್ಟ್ ಒನ್ ಈಸ್ ಲೆಂತ್. ಸೊ ಲೆಂತನ್ನು ಅಳಿಬೇಕಾಗ್ತದೆ ನಾವು, ಹೌದಾ? ಸೊ ಸೆಕೆಂಡ್ ಒನ್ ಏನು? ಮಾಸ್. ಸೆಕೆಂಡ್ ಒನ್ ಈಸ್ ಮಾಸ್. ಸೊ ಥರ್ಡ್ ಒನ್ ಈಸ್ ಟೈಮ್. ವೆರಿ ಇಂಪಾರ್ಟೆಂಟ್. ಥರ್ಡ್ ಬೇಸಿಕ್ ಫಿಸಿಕಲ್ ಯೂನಿಟ್ ಟೈಮ್. ಸೊ ಫೋರ್ತ್ ಫಿಸಿಕಲ್ ಕ್ವಾಂಟಿಟಿ, ರಿಮೆಂಬರ್, ಇನ್ ದಿಸ್ ಕೇಸ್ ಎಲೆಕ್ಟ್ರಿಕ್ ಕರೆಂಟ್. ಶಾಕ್ ಹೊಡಿತದೆ, ಹೌದಾ? ಸೊ ಫೈನ್. ಫಿಫ್ತ್ ಒನ್ ನೋಡಿ, ಟೆಂಪ್ರೇಚರ್. ಸಿಕ್ಸ್ತ್ ಒನ್ ಈಸ್ ಅಮೌಂಟ್ ಆಫ್ ಸಬ್ಸ್ಟನ್ಸ್. ಸೊ ಎಷ್ಟು ಅಮೌಂಟ್ ಇದೆ ಅನ್ನೋದನ್ನು ಹೇಳಬೇಕು ನಾವು. ಲುಮಿನಸ್ ಇಂಟೆನ್ಸಿಟಿ, ಸೊ ದಟ್ ಈಸ್ the strength of the light. So luminous intensity. These are the 7 basic physical quantities. So length, mass, time, electric current, temperature, amount of substance, luminous intensity. Fix these 7 units in your mind. Now what we will see, symbol for the quantity. Symbol ಏನು ನೋಡಿ, L ಅಂತ ಕರಿತೀವಿ ಲೆಂತ್ಗೆ, ಮಾಸಿಗೆ M ಅಂತ ಕರಿತೀವಿ, ಟೈಮಿಗೆ T. ಸೊ ಎಲೆಕ್ಟ್ರಿಕ್ ಕರೆಂಟ್ I ಅಂತ ಕರಿತೀವಿ, ಟೆಂಪರೇಚರ್ T you have to call it as, amount of substance N, and luminous intensity will indicate it as IV. Name of SI unit. Name of SI units are nothing but length SI unit is what? Meter. Remember, length SI unit is meter. Very, very important. So SI unit of the mass is what? Kilogram. Very, very important. Time, second. Remember, second. Electric current SI unit is ampere. So temperature SI unit is Kelvin. Amount of substance SI unit is what? Amount of substance SI unit is mole. And luminous intensity SI unit is candela. Very, very important. These are the 7 SI units, remember. So length meter, mass kilogram, time second, electrical current ampere, temperature Kelvin, amount of substance mole, luminous intensity candela. So symbol for this particular unit. So symbols for the units we will see, right? So symbols for the unit you can see in this particular case. See,
symbol for the SI unit. See, in this particular case, first symbol, meter means small m, kilogram is kg, second small s, ampere capital A, Kelvin capital K, mole mol ಅಂತ ಕರೀತೀವಿ. ಸೊ ಕ್ಯಾಂಡೆಲಾ ಕ್ಯಾಪಿಟಲ್ ಸ್ಮಾಲ್ ಸಿ ಡಿ, ಕ್ಯಾಂಡೆಲಾ ಸಿ ಡಿ, ದೀಸ್ ಆರ್ ದ ಸಿಂಬಲ್. ಸೊ ಇವಷ್ಟು ಬಹಳ ಇಂಪಾರ್ಟೆಂಟ್. ದೇ ಕ್ಯಾನ್ ಆಸ್ಕ್ ದಿಸ್ ಫಾರ್ ರಿಮೆಂಬರ್ 1 mark, ವೆರಿ ಇಂಪಾರ್ಟೆಂಟ್, 1 mark ಇನ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್. ವೆರಿ ಇಂಪಾರ್ಟೆಂಟ್, 7 ಬೇಸಿಕ್ ಫಿಸಿಕಲ್ ಕ್ವಾಂಟಿಟೀಸ್. ನೌ ಪ್ರಿಫಿಕ್ಸಸ್ ಯೂಸ್ಡ್ ಇನ್ ದ SI ಯೂನಿಟ್. ಈಗ ಪ್ರಿಫಿಕ್ಸಸ್ ಅಂತಂದರೆ ಈಗ ಏನಾಗ್ತದೆ, ಯಾವುದೋ ಒಂದು ಮೀಟರನ್ನು ಅಳಿತಾ ಇರ್ತೀರಿ. ಮೀಟರನ್ನು ಅಳಿತಾ ಇದ್ದಾಗ ರಿಮೆಂಬರ್ 10⁻⁻9 ಮೀಟರ್ ಅಂತ ಕರಿಬೇಕು ನಾನು. ಇದು 10⁻⁻9 ಅನ್ನೋದು ರಿಮೆಂಬರ್ ವಿ ಕಾಲ್ ಇಟ್ ಆಸ್ ಪ್ರಿಫಿಕ್ಸ್. ಪ್ರಿ ಅಂದರೆ ಮೊದಲು ಹಚ್ಚೋದು, ಮೀಟರ್ಕಿಂತ ಮೊದಲು ಹಚ್ತೀವಿ. ಈ ಪ್ರತಿಯೊಂದು ಸಾರಿನೂ ಎವ್ರಿ ಟೈಮ್ ನಾಟ್ ನೆಸಸರಿ ಟು ರೈಟ್ 10⁻⁹. ಫಾರ್ ದ್ಯಾಟ್ ವಾಟ್ ವಿಲ್ ರೈಟ್ ನ್ಯಾನೋ ಮೀಟರ್, ಎನ್ ಅಂತ ಕರಿತೀವಿ ಅದನ್ನು. ಎಮ್ ಅಂದರೆ ನ್ಯಾನೋ ಮೀಟರ್, ನ್ಯಾನೋ ಅಂದರೆ 10⁻⁹. ಲೈಕ್ ದಿಸ್ ರಿಮೆಂಬರ್ ಯು ಹ್ಯಾವ್ ಟು ನೋ ಸಮ್ ಪ್ರಿಫಿಕ್ಸಸ್ ಯೂಸ್ಡ್ ಇನ್ ದ SI ಸಿಸ್ಟಮ್. ವೆರಿ ಸಿಂಪಲ್. ಮಲ್ಟಿಪಲ್, ವಾಟ್ ಈಸ್ ದ ಯೂನಿಟ್, ಲೈಕ್ ದಿಸ್ 10⁻⁻15, -12, like that, prefix. So symbol, remember this very important point. In your competitive exams also it is going to help you. Multiple, 10⁻⁻15. Prefix andre eno, femto. Symbol is what? F. Symbol is what? F, remember. Now 10⁻⁻12. -12 andre eno, pico, P. ಯಾವ್ದು ಇಂಪಾರ್ಟೆಂಟ್ ಅಂತ ಲಾಸ್ಟಿಗೆ ಹೇಳ್ತೀನಿ ನಾನು, ಅದನ್ನಷ್ಟು ಅದು ನೆನ್ಪಿಟ್ಕೊಳ್ಳಿ ಕಂಪಲ್ಸರಿ. 10⁻�9 ಅಂದರೆ ನ್ಯಾನೋ, ಸ್ಮಾಲ್ ಎನ್. 10⁻�6 ಅಂದರೆ ಮೈಕ್ರೋ, ಮ್ಯೂ ಅಂತ ಕರಿತೀವಿ ಇದನ್ನು, ಮ್ಯೂ. 10⁻³ ಅಂದರೆ ಮಿಲಿ, ಎಮ್. ಸೊ 10⁻² ಅಂತಂದ್ರೆ ಸೆಂಟಿ, ಸಿ. -1 ಅಂದರೆ ಡೆಸಿ, ಡಿ. 10 ಅಂದರೆ ಡೆಕಾ, ಡಿ ಎ. 10⁻² ಅಂದರೆ ಹೆಕ್ಟೋ, ಎಚ್. 10⁻³ ಅಂದರೆ ಕಿಲೋ, ಕೆ. 10⁻6 ಅಂದರೆ ಮೆಗಾ, ಎಮ್, ಕ್ಯಾಪಿಟಲ್ ಎಮ್. 10⁻9 ಅಂತಂದರೆ ಜಿಗಾ, ಸೊ ಜಿಗಾಬೈಟ್, ಮೆಗಾಬೈಟ್ ಅಂತ ಕರಿತಿರೋದ. ಸೊ ಸೇಮ್. ವೆರಿ ಇಂಪಾರ್ಟೆಂಟ್ ಇಸ್ ರಿಮೆಂಬರ್ ಪಿಕೋಮೀಟರ್. ಪಿಕೋಮೀಟರ್ ಅಂದಾಗ ನೆನ್ಪಿಟ್ಕೊಳ್ಳಿ 10⁻12. ನ್ಯಾನೋಮೀಟರ್, ವೆರಿ ಇಂಪಾರ್ಟೆಂಟ್. ಮೈಕ್ರೋಮೀಟರ್, ಸೊ ಮಿಲಿಮೀಟರ್, ಸೆಂಟಿಮೀಟರ್. ಕೆ ಜಿ ಅಂತೂ ಆಲ್ರೆಡಿ ನಮಗೆ ಗೊತ್ತಿದೆ, ಸೊ ಕಿಲೋ. ಸೊ ಇವಷ್ಟು ಸ್ಟಾರ್ ಏನು ಹಾಕಿದ್ದೀನಿ ಅಷ್ಟು ಫಿಕ್ಸ್ ಮಾಡ್ಕೊಳ್ಳಿ ತಲೆಯಲ್ಲಿ. ವೆರಿ ಇಂಪಾರ್ಟೆಂಟ್, ಪ್ರಿಫಿಕ್ಸ್ ಆ್ಯಂಡ್ ಇಟ್ಸ್ ಸಿಂಬಲ್. ನಾವು ವಿಲ್ ಸಿ ಮಾಸ್ ಆ್ಯಂಡ್ ವೇಟ್ ಡಿಫರೆನ್ಸ್. ಬಹಳಷ್ಟು ಜನಕ್ಕೆ ಗೊತ್ತಿರೋದೇ ಇಲ್ಲ, ಎರಡನ್ನೂ ಒಂದಾ ಅಂತ ಅನ್ಕೋಬಿಡ್ತೀವಿ ನಾವು. ಮಾಸ್ ಆ್ಯಂಡ್ ವೇಟ್, ರಿಮೆಂಬರ್ ಒನ್ ಥಿಂಗ್ ನೆನ್ಪಿಟ್ಕೊಳ್ಳಿ, ನಿಮ್ಮ ವೇಟ್ ಎಬೋ ದ ಅರ್ತ್ ಸರ್ಫೇಸೇ ಬೇರೆ ಇರ್ತದೆ. ನೀವೇನಾದರೂ ಸ್ಪೇಸಿಗೆ ಹೋದರೆ ಅಲ್ಲಿ ನಿಮ್ಮ ವೇಟೇ ಬೇರೆ ಇರ್ತದೆ. ಬಟ್ ನಿಮ್ಮ ಮಾಸ್ ಅಂತ ಏನಿದೆ ಅದು ಸೇಮ್ ಇರ್ತದೆ, ಗೊತ್ತಿರಲಿ. ಸೊ ಈಸ್ ಮಾಸ್ ಆ್ಯಂಡ್ ವೇಟ್ ಆರ್ ಸೇಮ್? No, my dear students. Remember, in this particular case, what is the difference then? See, mass of a substance is the amount of matter present in it. Amount of matter present in it. So, whatever the amount of matter is there, that we call it as mass. So, like this, mass can be calculated by using this analytical balance ಅಂತ ಕರಿತೀವಿ ನಾವು. ಹಾಗಾದ್ರೆ ವೇಟ್ ಅಂದ್ರೆ ಏನು? ವೇಟ್ ಈಸ್ ದ ಫೋರ್ಸ್ ಎಕ್ಸರ್ಟೆಡ್ ಬೈ ಗ್ರಾವಿಟಿ ಆನ್ ಎನ್ ಆಬ್ಜೆಕ್ಟ್. Hence it is, remember, it is depending on the gravity. Weight depending on the gravity. So gravity ಬಹಳ ಕಡಿಮೆ ಇತ್ತಂದ್ರೆ ನಿಮ್ದು ವೇಟ್ ಕಡಿಮೆ ಆಗಿಬಿಡ್ತದೆ. ಸೊ ಮಾಸ್ ಇಸ್ ನಾಟ್ ಡಿಪೆಂಡ್. ಸಿ, ಮಾಸ್ ಅನ್ನೋದು ಇಟ್ ಈಸ್ ಆಲ್ವೇಸ್ ಕಾನ್ಸ್ಟೆಂಟ್. ದಿಸ್ ರಿಮೆಂಬರ್ ವೇರಿಯೇಬಲ್. ಸೊ ದಿಸ್ ಈಸ್ ವೇರಿಯೇಬಲ್. ರಿಮೆಂಬರ್, ದಿಸ್ ಈಸ್ ಕಾನ್ಸ್ಟೆಂಟ್, ದಿಸ್ ಈಸ್ ವೇರಿಯೇಬಲ್. ವೇಟ್ ಈಸ್ ವೇರಿಯೇಬಲ್. Now you can see mass of a substance is constant, where weight is vary from one place to another place changing on the gravity. Mass of a substance can be determined accurately by using analytical balance. ಅವಾಗೆ ನಾವು ತೋರಿಸಿದ analytical balance ಅದರಿಂದ ಯೂಸ್ ಮಾಡ್ಬೋದು. And very important point is this one mark, remember. So what is the SI unit of mass? Already we have discussed, kilogram, kg. ಹಾಗಾದ್ರೆ ಕನ್ವರ್ಷನ್ ಫ್ಯಾಕ್ಟರ್ ಅಂದ್ರೆ ಏನು? ಇದು ಕೂಡ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. 1 kg ಅಂದರೆ 10,000 ಗ್ರಾಮ್. Nothing but 10⁻³ gram is equal to 1 kg. So 1 gram ಅಂದ್ರೆ ಏನು ಕೆ ಜಿಯಲ್ಲಿ? ವೆರಿ ಸಿಂಪಲ್. 1 ಗ್ರಾಮ್ ಅಂದರೆ 10⁻³ kg. ಇದೇನಾದರೂ 1 ಗ್ರಾಮ್ ತೊಗೊಂಡು ಹೋಗ್ಬೇಕಂದ್ರೆ ಏನು ಮಾಡ್ತೀನಿ ನಾನು? 1 ಗ್ರಾಮ್ ಇಲ್ಲಿ ತೊಗೊಂಡೋದ್ರೆ 1/10⁻³ ಇಲ್ಲಿ ತೊಗೊಂಡು ಬರ್ತೀನ? 10⁻³ kg ಆಯ್ತು. ಇದು ನಥಿಂಗ್ ಬಟ್ ವಾಟ್? 10⁻³ kg ಆಯಿತು. ಸೊ ಲೈಕ್ ದಿಸ್ ಯು ಹ್ಯಾವ್ ರಿಟರ್ನ್.
So this is mass and weight difference and the SI unit of the mass. Then weight can be calculated as grams. There is no way grams or kg ಅನ್ನು ನಾವು ಯೂಸ್ ಮಾಡಬಹುದು. Now volume ನೋಡೋಣಂತೆ. So what is volume then? Volume is nothing but, remember, it is the amount of space occupied by the substance. Volume ಅಂದ್ರೇನು? It is the amount of space occupied by substance, nothing but matter also you can call. What is the SI unit of volume? We know that meter cube, because length into breadth into height. So meter into meter. So meter cube is nothing but volume. Remember that. So but again remember, in chemistry ಲ್ಯಾಬೋರೇಟರೀಸ್ ಅಲ್ಲಿ ಆಗ್ಬೋದು ನಮಗೆ ಸ್ಮಾಲರ್ ವಾಲ್ಯೂಮ್ ಬೇಕಾಗ್ತದೆ, ಹೌದಾ? ಅದಕ್ಕೆ ಏನು ಮಾಡ್ತೀವಿ, ಸ್ಮಾಲರ್ ವಾಲ್ಯೂಮ್ ಬೇಕಾಗೋದಕ್ಕೆ CM³ ಅಥವಾ DM³ ಯೂನಿಟ್ ಅನ್ನು ಯೂಸ್ ಮಾಡ್ತೀವಿ. ಸೊ ಜನರಲಿ ಬಟ್ ಕಾಮನ್ ಈಸ್ ಲೀಟರ್ ಯೂಸ್ ಮಾಡ್ತೀವಿ, ಇಲ್ಲ ಮಿಲಿ ಲೀಟರ್ ಯೂಸ್ ಮಾಡ್ತೀವಿ, ml ಅನ್ನು ಯೂಸ್ ಮಾಡ್ತೀವಿ. ಸೊ ದ ರೀಸನ್ ಫಾರ್ ದ್ಯಾಟ್ ಈಸ್, ರಿಮೆಂಬರ್, ಇನ್ ಲ್ಯಾಬೋರೇಟರಿ ಸ್ಮಾಲರ್ ಯೂನಿಟ್ಸ್ ವಾಲ್ಯೂಮ್ಸ್ ಆರ್ ಯೂಸ್ಡ್. Now volume of liquid or solution can also be measured by, remember, graduated cylinders like this. In the laboratory we will see this type of cylinder, we will calculate the volume. Another one, burette, ಇದನ್ನು ಕೂಡ ಲ್ಯಾಬೋರೇಟರಿಯಲ್ಲಿ ಕಾಣಿಸ್ತದೆ ನಿಮಗೆ, ಇದನ್ನು ನಾವು ಬ್ಯೂರೆಟ್ ಅಂತ ಕರಿತೀವಿ. ಪಿಪೆಟ್, ಇದನ್ನು ನಾವು ಪಿಪೆಟ್ ಅಂತ ಕರಿತೀವಿ, ರಿಮೆಂಬರ್ ಪಿಪೆಟ್ ಅಂತ ಕರಿತೀವಿ, ಇದನ್ನು ಕೂಡ ನೀವು ಲ್ಯಾಬೋರೇಟರಿಯಲ್ಲಿ ನೋಡ್ತೀರಿ. Then volumetric flask, all these are volumetric flask, remember that. Now very important conversion factor, remember 1 liter is equal to 1000 ml. We know that 1000 ml, right? So 1 liter is equal to 1000 ml can also be written like this also, 1000 cm³ ಅಂತ ಬರೆದ್ರು ಕೂಡ ಕರೆಕ್ಟೇ ಅದು. cm³ is nothing but so ml. So this is nothing but 1 dm³ ಅಂದರೆ is equal to 1 dm³, remember. So 1 liter is equal to 1 dm³, 1000 cm³ ಗೊತ್ತಿರಲಿ. 1 cm³ ಅಂದ್ರೇನು? 1 ml. 1 cm³ ಅಂತಂದ್ರೆ 1 ml. So that you have to know. This is, remember, about conversion factor in the volume. Next we will see density. Very simple. Density of a substance is nothing but amount of mass per unit volume. We know that mass by volume is equal to density. Mass by volume, mass SI ಯೂನಿಟ್ ಏನು? ಹಾಗಾದರೆ SI ಯೂನಿಟ್ ಆಫ್ ಡೆನ್ಸಿಟಿ ಏನು? ಡೆನ್ಸಿಟಿ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಇಲ್ಲಿ SI ಯೂನಿಟ್ ಆಫ್ ಮಾಸ್ ಹಾಕಬೇಕು, ಇಲ್ಲ ವಾಲ್ಯೂಮ್ ಹಾಕಬೇಕು, ಆ್ಯಂಡ್ ವಾಲ್ಯೂಮ್ ಹಾಕಬೇಕು. SI ಯೂನಿಟ್ ಆಫ್ ದ ಮಾಸ್ ಇಸ್ kg, ರೈಟ್? kg. ದೆನ್ SI ಯೂನಿಟ್ ಆಫ್ ದಿ ವಾಲ್ಯೂಮ್ ಏನು? ಮೀಟರ್ ಕ್ಯೂಬ್. ಸೊ kg per meter cube. ಸೊ ಇದನ್ನು ಈ ರೀತಿ ಆದರೂ ಬರೀಬೋದು ಅಥವಾ ಹೀಗೂ ಬರೀಬೋದು, kg per meter cube. ರಿಮೆಂಬರ್, SI ಯೂನಿಟ್ ವೆನ್ ದೇ ಆಸ್ಕ್ ಇನ್ ದ ಎಕ್ಸಾಮ್ ಫಾರ್ 1 mark, then you have to write this only. If you write gram per cm³, it is wrong. But in common we will use gram per cm³. But remember, 1 meter, SI unit of density is kg per meter cube, kg by meter cube, and gram per cm³ is can also be used in this particular case. But 1 mark when they ask, you have to write this only. Now, because in laboratory mass is expressed in grams and volume is expressed in cm³. This is a common unit which we use in the laboratory. Remember that. Now, example. Density of water is 1 gram cm³. What is the meaning? That volume of the water, 1 gram of the water is 1 cm³ ಅಂತ ಮೀನಿಂಗು. Density of the water 1 gram per cm³ ಅಂದರೆ 1 gram of water ಇಗಿರುವಂಥ ವಾಲ್ಯೂಮ್ ಎಷ್ಟು? 1 cm³ ಅಂತ ಮೀನಿಂಗ್ ಇದು ಅಷ್ಟೇ. Now temperature. So now temperature can be calculated. Remember, common scales to measure the temperature are degree Celsius. ಬಹಳ ಕಾಮನ್ ಆಗಿ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಯೂಸ್ ಮಾಡ್ತೀವಿ. ಎರಡನೇದು ಡಿಗ್ರಿ ಫ್ಯಾರನೀಟ್ ಅಂತ ಕರಿತೀವಿ ನಾವು, ಡಿಗ್ರಿ ಫ್ಯಾರನೀಟ್. ಥರ್ಡ್ ಒನ್ ಇಸ್ ಕೆಲ್ವಿನ್. ರಿಮೆಂಬರ್, ಥರ್ಡ್ ಒನ್ ಇಸ್ ಕೆಲ್ವಿನ್. ನಾವು SI ಯೂನಿಟ್ ಆಫ್ ಟೆಂಪ್ರೇಚರ್ ಇಸ್ ವಾಟ್ ಅಂತ ಕೇಳಿದ್ರೇನು? ಕೆಲ್ವಿನ್ ಅಂತ ಬರೀಬೇಕು. ಯು ಹ್ಯಾವ್ ಟು ರೈಟ್ ಕೆಲ್ವಿನ್ ಓನ್ಲಿ. SI ಯೂನಿಟ್ ಆಫ್ ಟೆಂಪ್ರೇಚರ್ ಫಾರ್ 1 mark if they ask, it is always Kelvin. You cannot write degree Celsius or Kelvin. These two are common unit, commonly used unit. But this is, remember, SI unit. Very important point. Celsius scale is represented from 0 to 100 degree. We know that Celsius scale ಹೇಗಿರ್ತದೆ? 0 to 100 degree ಅಂತ ಇರ್ತದೆ, ಹೌದಾ? ಫ್ಯಾರನೈಟ್ ಸ್ಕೇಲ್ ಹೇಗಿರ್ತದೆ ಅಂತಂದರೆ
ಇಲ್ಲಿ 0 ಡಿಗ್ರಿ is equal to 32 degree Fahrenheit. Remember, 0 degree Celsius is equal to 32 degree Fahrenheit. 100 degree Celsius is equal to 212 degree Fahrenheit. Remember that, right? 32 degree to 212 degree Fahrenheit. Now, Fahrenheit scale is related to Celsius scale is as follows. Very important formula. How this Fahrenheit scale and Celsius scale related anta kelidre, very important formula. Degree Fahrenheit is equal to 9 by 5 0 degree Celsius plus 32. Very important. Degree Fahrenheit is equal to 9 by 5 degree Celsius is equal to 32. Remember that. So before this, if they ask degree Celsius kelidre enagtada nodi, degree Celsius is equal to, ಈಗ ನಾವು ಇದನ್ನು ಡಿಗ್ರಿ ಸೆಲ್ಸಿಯಸ್ ಬೇಕು, ಹೌದಾ? ಸೊ ಏನು ಮಾಡ್ತೀವಿ, ಇದನ್ನು 9 by ಡಿಗ್ರಿ ಸೆಲ್ಸಿಯಸ್ ಫಸ್ಟ್ ಕನ್ವರ್ಷನ್ ನೋಡಿ. 9 by 5 ಡಿಗ್ರಿ ಸೆಲ್ಸಿಯಸ್ ಅಂತಂದರೆ ವಿಲ್ ರೈಟ್ ದಿಸ್ ಆ್ಯಸ್ 32 ಈ ಕಡೆ ತೊಗೊಂಡೋಗಿ, 32 ಈ ಕಡೆ ತೊಗೊಂಡೋಗಿ ಏನಾಗ್ತದೆ, 0 ಡಿಗ್ರಿ ಫ್ಯಾರನೈಟ್ ಮೈನಸ್ 32 ಆಗ್ತದೆ, ಹೌದಾ? ಡಿಗ್ರಿ ಫ್ಯಾರನೈಟ್ ಮೈನಸ್ 32 ಆಗ್ತದೆ. ನಾವು ಡಿಗ್ರಿ ಸೆಲ್ಸಿಯಸ್ ವಿ ರಿಕ್ವೈರ್ಡ್ ಮೀನ್ಸ್ ಡಿಗ್ರಿ ಫ್ಯಾರನೈಟ್ ಮೈನಸ್ 32 into 5 divided by 9. Very important formula. ಈ ಫಾರ್ಮುಲಾ ನೆನಪಿಟ್ಕೊಳ್ಳಿ, ಕನ್ವರ್ಷನ್ ಫ್ಯಾಕ್ಟರ್ ಪ್ರಾಬ್ಲಮ್ ಕೇಳಿದಾಗ ಬೇಕಾಗ್ತದೆ. ಡಿಗ್ರಿ ಸೆಲ್ಸಿಯಸ್ ಇಸ್ ಈಕ್ವಲ್ ಟು ಡಿಗ್ರಿ ಫ್ಯಾರನೈಟ್ ಮೈನಸ್ 32 ಇಂಟು 5 by 9. ನಥಿಂಗ್ ಬಟ್ ಡಿಗ್ರಿ ಫ್ಯಾರನೈಟ್ ಇಸ್ ಈಕ್ವಲ್ ಟು 9 by 5 ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 32. ಸೊ ರಿಮೆಂಬರ್, ವೆರಿ ಇಂಪಾರ್ಟೆಂಟ್. ಇಲ್ಲಿ ಇನ್ನೊಂದು ಮಿಸ್ಟೇಕ್ ಏನು ಮಾಡ್ತೀರಂತ ಹೇಳ್ಬಿಡ್ತೀನಿ. ದ ಮಿಸ್ಟೇಕ್ ವಾಟ್ ವಿಲ್ ಡೂ ಈಸ್, ರಿಮೆಂಬರ್, ಯು ವಿಲ್ ರೈಟ್ ಇಟ್ ಆಸ್ 9 by 5 ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 32 ಅಂತ ಬರಿತೀವಿ. ದಿಸ್ ಈಸ್ ರಾಂಗ್. ರಿಮೆಂಬರ್, ದಿಸ್ ಈಸ್ ರಾಂಗ್. 9 by 5 ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 32 ಅಂತ ಬರೀಬೇಕು. ಆದರೆ ಏನು ಬರೆದು ಬಿಡ್ತೀರಿ ಎಕ್ಸಾಮಲ್ಲಿ, ಪ್ಲಸ್ 32 ಹೀಗೆ ಬರೀತೀರಿ. ರಾಂಗ್ ಇಟ್ ಈಸ್. ದಿಸ್ ಯು ಕೆನಾಟ್ ರೈಟ್. ರಿಮೆಂಬರ್ ದ್ಯಾಟ್. ನಾವು ಕೆಲ್ವಿನ್ ಸ್ಕೇಲ್ ಇಸ್ ರಿಲೇಟೆಡ್ ಟು ಸೆಲ್ಸಿಯಸ್ ಸ್ಕೇಲ್ ಇಸ್ ಆಸ್ ಫಾಲೋಸ್. 0 ಡಿಗ್ರಿ ಸೆಲ್ಸಿಯಸ್ Kelvin is equal to degree Celsius plus 273.15. For example, 0 degree Celsius is equal to 273.15 Kelvin. ಹಾಗಾದ್ರೆ 27 ಡಿಗ್ರಿ ಸೆಲ್ಸಿಯಸ್ ಅಂದರೆ ಎಷ್ಟಾಗ್ತದೆ, 273.15 ಪ್ಲಸ್ 27 ಮಾಡ್ತೀವಿ. ಸೊ 300.15 Kelvin you will get. Like this, remember. Now we will see one problem at the end. 2 marks problem it is. Remember, this can be asked for 2 marks. Conversion of degree Celsius into degree Fahrenheit or degree Fahrenheit degree Celsius ಯಾವ್ದು ಬೇಕಾದರೂ ಕೇಳ್ಬೋದು. 50 degree Celsius into degree Fahrenheit convert. Now first what you have to write, formula. So you have to write the formula. So formula you have to write first. ರಿಮೆಂಬರ್, ಫಾರ್ಮುಲಾ ಬರೆದ ತಕ್ಷಣ ನಿಮಗೆ 1 ಮಾರ್ಕ್ಸನ್ನು ಕೊಟ್ಬಿಡ್ತಾರೆ. ಎಕ್ಸಾಮಲ್ಲಿ 1 ಮಾರ್ಕ್ಸನ್ನು ಫಾರ್ಮುಲಾ ಬರೆದ್ರೆ ಕೊಡ್ತಾರೆ. ಇಫ್ ಯು ರೈಟ್ ಫಾರ್ಮುಲಾ ಯು ವಿಲ್ ಗೆಟ್ 1 mark. ದೆನ್ ರಿಮೆಂಬರ್ 9 by 5 ಸಬ್ಸ್ಟಿಟ್ಯೂಟ್ ಇಂಟು 50 ಡಿಗ್ರಿ ಪ್ಲಸ್ 32. ಸೊ 9 by 5 into 50 out to, so 5 ones 5 tens, so 90 plus 32. 90 plus 32 is nothing but is equal to 122 degree Fahrenheit. Nothing but very important, ಡಿಗ್ರಿ ಫ್ಯಾರನೈಟ್ 122 ಬಂತು. ಅಂದರೆ 50 ಡಿಗ್ರಿ ಸೆಲ್ಸಿಯಸ್ ಅಂದರೆ ಎಷ್ಟು ಆನ್ಸರು, 122 ಡಿಗ್ರಿ ಫ್ಯಾರನೈಟ್ ಅಂತ ಮೀನಿಂಗು. ದಿಸ್ ಈಸ್ ಅಬೌಟ್, ರಿಮೆಂಬರ್, ಪ್ರಾಬ್ಲಮ್ಸ್ ಆನ್ ಟೆಂಪ್ರೇಚರ್ ಕನ್ವರ್ಷನ್. ಸೊ ಇನ್ ನೆಕ್ಸ್ಟ್ ವಿಡಿಯೋ we are going to discuss about scientific notation. So accuracy, precision, all these things, significant figures, these things we will discuss in the next video. So till then, thank you. Share the video, like the video and subscribe to my channel. Thank you for watching. Have a nice day.